ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಿಂಗೆ ಈ ರೀತಿ ಕಂಡೋರ್ ವಿಷಯಕ್ಕೆ ಹೋಗೋದೊಂದು ಚಟ ಆಗ್ಬಿಟ್ಟಿದೆ ಅಲ್ವಾ? ಅದ ಅವ್ರ ಮನೆ, ಅವ್ರ ಆಸ್ತಿ ವಿಷಯ, ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ತಾರೆ ಬಿಡು. ನೀನ್ ಯಾಕೆ ಅವ್ರ ವಿಷಯಕ್ಕೆ ಮೂಗ್ ತೋರ್ಸ್ಕೊಂಡು ಹೋಗ್ತಿದ್ಯಾ? ಜೀಜಾಬಾಯಿ, ನಿನ್ ಸಂಬಂಧಿಕರು ತುಂಬಾ ದೂರದಿಂದ ಬಂದಿದ್ದಾರೆ. ಹಸಿವಾಗ್ತಿದೆ ಅನ್ಸುತ್ತೆ. ಒಳಗಡೆ ಹೋಗಿ ಅಡ್ಗೆ ಮಾಡಿ ಹೋಗು. ನಂಗ್ ಬುದ್ಧಿ ಹೇಳಕ್ ಬರ್ಬೇಡಿ. ನಮ್ಮ ಅತ್ತಿಗೆ ಜೀವನನ ನರ್ಕ ಮಾಡಕ್ ಹೊರಟಿದ್ದಾನೆ ಈ ಭೀಮಾ. ಪ್ರಶ್ನೆ ಮಾಡ್ಬಾರ್ದ ನಾನು? ನಾನಿಲ್ಲೇ ನಿಂತಿರ್ತೀನಿ, ಬೇಕಾದ್ರೆ ನೀವೇ ಹೋಗಿ. ಅಪ್ಪ, ನಾನು ವಕೀಲ್ ಸಾಹೇಬ್ರ ಹತ್ರ ಹೋಗಿ ಬರ್ತೀನಿ. ಹೌದು ಭೀಮಣ್ಣ, ನೀವು ಹೋಗಿ ಬನ್ನಿ. ನೀವು ಬರೋವರೆಗೂ ನಾನು ಇವ್ರ ಮೇಲೆ ಕಣ್ಣಿಟ್ಟಿರ್ತೀನಿ. ಇವರಿಬ್ರು ಶಗುನಬಾಯಿ ಅವರಿಂದ ಹೆಬ್ಬೆಟ್ನ ಹೊಚ್ಕೊಂಡಿರೋ ಹಾಗೆ. ನೀವು ಹೋಗಿ ಬನ್ನಿ. ಅಲ್ಲಲ್ಲ, ಇಲ್ಲಿ ನೋಡು. ಬಾಲಣ್ಣ, ಏನ್ ಮಾಡ್ತಾ ಇದ್ದೀರಾ? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಣ್ಣ? ನಿಂಗೆ ಅರ್ಥ ಮಾಡ್ಸಕ್ ಬಂದಿದ್ದೀನಿ. ನಿನ್ನಿಂದ, ಅಪ್ಪಯಿಂದ, ರಾಮಾಯಿಂದ, ಅತ್ತೆಯಿಂದ ನನಗೆಷ್ಟು ತೊಂದರೆ ಆಗ್ತಿದೆ ಅಂತ. ನಿನ್ಗೆ ಕಂಡೋರ್ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳಕ್ ಆಗುತ್ತೆ, ಆದ್ರೆ ಸ್ವಂತ ಅಣ್ಣನ ಕಷ್ಟನ, ಅವನ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಅದಕ್ಕೆ ನಾನು ಈ ಗಾಜಿನ ಮೇಲೆ ನಡ್ಕೊಂಡು ನಿನ್ನ ಹತ್ರ ಬರ್ತೀನಿ. ಆಗ್ಲಾದ್ರೂ ನಿನಗೆ ತಿಳಿಬೋದು, ನನ್ನ ಹೆಂಡತಿ ತಲೆ ಕೆಡಿಸಿ ಮನೇಲಿ ಆಶ್ರಯ ಕೊಟ್ಟು ನೀವೆಲ್ಲ ಸೇರಿ ನನ್ನ ಮನ್ಸಿಗೆ ಎಷ್ಟು ನೋವು ಕೊಟ್ಟಿದ್ದೀರಾ ಅಂತ. ಬಾಲಣ್ಣ, ಇದೇನ್ ಮಾಡ್ತಾ ಇದ್ದೀರಾ? ಇದು ಹುಚ್ಚುತನ. ಹೀಗೆಲ್ಲ ಮಾಡಬೇಡಿ. ನಾನಿದ್ರ ಮೇಲೆ ನಡಿಬಾರ್ದು ಅಂತಿದ್ರೆ ಹೋಗು, ನಿನ್ನ ಅತ್ತಿಗೆನ ಇಲ್ಲಿ ಕರ್ಕೊಂಡ್ ಬಾ, ಹೋಗು. ನೋಡು ಬಾಲಣ್ಣ, ಯಾವ ಸಮಸ್ಯೆಗೂ ಹೀಗೆ ಪರಿಹಾರ ಹುಡ್ಕೋದಕ್ಕಾಗಲ್ಲ. ನಾವು ಕೂತು ಯೋಚನೆ ಮಾಡಿ ಇನ್ನೊಬ್ರು ಮನ್ಸನ್ನ ಅರ್ಥ ಮಾಡ್ಕೊಂಡು ಪರಿಹಾರ ಹುಡುಕ್ಬೇಕು. ನನಗೆ ನಿನ್ ಭಾಷಣ ಬೇಕಿಲ್ಲ ಭೀಮಾ. ಕರುಣಾನ ನೀನ್ ಕರ್ಕೊಂಡ್ ಬರ್ತೀಯೋ ಇಲ್ವೋ ಹೇಳು. ಇಲ್ಲ ಅಣ್ಣ, ನಾನು ಅತ್ಗೇನಿಲ್ಲ ಕರ್ಕೊಂಬರಲ್ಲ. ನಿನ್ನ ಕೊನೆ ಸಲ ಕೇಳ್ತಿದ್ದೀನಿ ಭೀಮಾ, ಕರುಣಾನ ಕರ್ಕೊಂಡ್ ಬರ್ತೀಯೋ ಇಲ್ವೋ? ಕರ್ಕೊಂಡ್ ಬರಲ್ಲ ಅಣ್ಣ. ಸರಿಯಾಗಿ ಉಪ್ಪು ಹಾಕಕ್ಕೂ ಬರಲ್ವಾ ನಿಂಗೆ? ಅಕ್ಕ, ಅಲ್ಲ, ನಿಮ್ ಕೈ ಯಾಕೆ ನಡುಕ್ತಿತ್ತು? ಗೊತ್ತಿಲ್ಲ ರಮ್ಮ, ಏನಂತ ಆಕಸ್ಮಿಕವಾಗಿ ನಡ್ಗೋಕ್ ಶುರುವಾಯ್ತು. ಯೋಚನೆ ಮಾಡಬೇಡ, ತಾನಾಗೆ ಸರಿ ಹೋಗುತ್ತೆ. ನೋಡು ನೋಡು, ಅಡ್ಗೆನೂ ಆಗೋಗಿದೆ.
ನಿಜ ಹೇಳಿ, ಆಕಸ್ಮಿಕವಾಗಿ ನಡಕ್ತಿತ್ತಾ ಇಲ್ಲ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ರಮಾ, ನಿನ್ನ ಹತ್ರ ಏನು ಮುಚ್ಚು ಮರೆ, ಏನೂ ಮುಚ್ಚಿಡ್ತಿಲ್ಲ. ಅಕ್ಕ, ನಿಮ್ಮ ಮುಖಾನೇ ಹೇಳ್ತಿದೆ ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ. ಏನಾಯ್ತು? ಏನು ಮುಚ್ಚಿಡ್ತಿಲ್ಲ ರಮಾ. ಅಕ್ಕ, ನನ್ನ ಮೇಲಾಣೆ. ಅದು ರಮಾ, ನಾನು ಅಡ್ಗೆಗೆ ಉಪ್ಪು ಹಾಕ್ದಾಗೆಲ್ಲ ಉಪ್ಪು ಸರಿ ಇಲ್ಲ ಅಂತ ಅವರು ಯಾವಾಗಲೂ ಕಿರ್ಚಾಡ್ತಾರೆ. ಅದಕ್ಕೆ ಅಡ್ಗೆಗೆ ನಾನು ಉಪ್ಪು ಹಾಕುವಾಗಲೆಲ್ಲ ನನ್ನ ಕೈ ಹೀಗೆ ನಡ್ಗುತ್ತೆ. ಸರಿ, ಹಾಗಾದ್ರೆ ನಿಂತ್ಕೊಳ್ಳಿ. ಅಣ್ಣ, ನೀವು ಈ ರೀತಿ ಇದ್ರ ಮೇಲೆ ನಡೆದ್ರೆ ನಿಮ್ಮ ಕಾಲಕ್ಕೆ ಗಾಯ ಆಗುತ್ತೆ. ಆಗ ನಾನು ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸ್ತೀನಿ, ಚಿಕಿತ್ಸೆ ಕೊಡಿಸ್ತೀನಿ. ಯಾಕಂದ್ರೆ ಎಷ್ಟೇ ಆದರೂ ಇದು ನನ್ನಿಂದ ಆಗಲ್ವಾ? ಮತ್ತೆ ಆಸ್ಪತ್ರೆಯಿಂದ ನೇರವಾಗಿ ವಾಪಸ್ ಬಂದು ನಾನು ಈ ಗಾಜಿನ ಮೇಲೆ ನಡೀತೀನಿ. ಅಲ್ಲಿಗೆ ಸರಿ ಹೋಗುತ್ತಲ್ವಾಗ? ಈಗ ಹೆಜ್ಜೆ ಇಡೋ ನಿರ್ಧಾರ ನಿಂದು, ನಿನ್ನಿಷ್ಟ. ನೋಡು ಭೀಮಾ, ನಿನಗೆ ಚೆನ್ನಾಗಿ ಗೊತ್ತು ನಾನೆಷ್ಟು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ. ದಯವಿಟ್ಟು ಪ್ರೀತಿನ ಪಕ್ಕಕ್ಕಿಟ್ಟು ಈಗಿಂದೀಗಲೇ ಈ ವಿಷಯಕ್ಕೆ ಒಂದು ಪರಿಹಾರ ಕೊಡು. ನಾನು ಆಗ್ಲಿಂದ ಅದನ್ನೇ ಅರ್ಥ ಮಾಡಿಸ್ತಾ ಇದ್ದೀನಿ ಅಣ್ಣ. ನ್ಯಾಯದ ವಿಷಯ ಬಂದಾಗ ಭೀಮರಾವ್ ಮಾತಾಡ್ಲಿಲ್ಲ ಅಂದ್ರೆ ಹೇಗೆ? ನ್ಯಾಯ ನನ್ನ ಅಸ್ತಿತ್ವನೇ ಮರೆತು ಮನುಷ್ಯ ಅದ್ ಹೇಗ್ ಬದುಕೋದಕ್ ಸಾಧ್ಯ? ಕೈ ಮುಗಿತೀನಿ ನಿಮಗೆ. ಅತ್ಗೆ ಮೇಲೆ ನಿಮಗಿರುವಂತಹ ಅಭಿಪ್ರಾಯನ ದಯವಿಟ್ಟು ಬದಲಾಯಿಸ್ಕೊಂಬೇಡಿ. ಸರಿ, ಈಗ ನಾನು ನೋಡ್ತೀನಿ ಇನ್ನು ಎಷ್ಟು ದಿನ ನಿನ್ ಮನೇಲಿ ಆಶ್ರಯ ಕೊಡ್ತೀಯಾ ಅಂತ. ಲೇ ಸರಸು, ನಾನು ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ಅಣ್ಣ, ಹತ್ರ ಬಾ. ಈ ಭೀಮ್ರಾವ್ ಒಂಥರ ಹೀಗೇನೆ. ಬೇಕಾದ್ರೆ ನಾ ಹೇಳೋದನ್ನ ಬರೆದಿಟ್ಕೋ. ಈ ಭೀಮ್ರಾವ್ ಈ ವಟಾರದಲ್ಲಿ ಇರೋ ತನಕ ನಿಮ್ ತಾಯಿ ಆಸ್ತಿನ ನೀವು ಯಾವುದೇ ಕಾರಣಕ್ಕೂ ಭಾಗ ಮಾಡ್ಕೊಳಕ್ ಆಗೋದೇ ಇಲ್ಲ. ನೋಡ್ತಾ ಇರಿ. ಆದ್ರೆ ನಾವ್ಯಾಕೆ ಅವನ್ ಮಾತು ಕೇಳಬೇಕು? ನೀವೇ ಹೇಳಿ, ಮಕ್ಕಳು ಭಾಗದಲ್ಲಿ ತಾಯಿ ಕೊಡೋ ಅವಶ್ಯಕತೆ ಏನಿದೆ? ನಾವಿಬ್ರು ಸೇರಿ ಅಮ್ಮನ್ ಹೇಗೋ ನೋಡ್ಕೋತೀವಿ. ನಿಮ್ಮ ಮಾತಲ್ಲೂ ನಿಜ ಇದೆ. ನಾನು ಯಾವತ್ತೂ ಆಸ್ತಿನ ಹೀಗೆ ಭಾಗ ಮಾಡೋದನ್ನ ಕೇಳಿಲ್ಲ. ಅದು ಸರಿನೇ. ಆದ್ರೆ ನೀವೇನಾದ್ರೂ ಬೇರೆ ಯೋಚನೆ ಮಾಡೋದು ಒಳ್ಳೇದಲ್ವಾ? ಇಲ್ಲ ಅಂದ್ರೆ ಈ ಭೀಮ್ರಾವ್ ಹೇಳ್ದಂಗೆ ಖಂಡಿತ ಏನಾದ್ರೂ ಮಾಡ್ಬಿಡ್ತಾನೆ. ಹಂಗೇನಾದ್ರೂ ಆದ್ರೆ ಯೋಚನೆ ಮಾಡಿ, ಅವನ್ ಗೌರವ ಇನ್ನೂ ಹೆಚ್ಚಾಗುತ್ತೆ. ಆಮೇಲೆ ಇದೆಲ್ಲ ಅಷ್ಟಕ್ಕೆ ನಿಲ್ಲಲ್ಲ. ನಮ್ಮೇಲೆ ಈ ಭೀಮ್ರಾವ್ ಕಾನೂನು ಹೇರೋಕೆ ನೋಡ್ತಾನಷ್ಟೇ. ನೋಡಿ, ನಿಯತ್ತಾಗಿ ಒಂದು ಮಾತು ಹೇಳ್ತೀನಿ. ನಾವು ನರೋತ್ತಮ ಜೋಶಿಯವರ ಹತ್ರ ಹೋಗೋಣ. ಅವರು ಖಂಡಿತ ಯಾವುದೋ ಒಂದು ಪರಿಹಾರ ಹೇಳೇ ಹೇಳ್ತಾರೆ. ಅಯ್ಯೋ ನಂಜುಂಡಣ್ಣ,
ಇಲ್ಲಿವರೆಗೂ ಆತ ಒಂದ್ಸಲನೂ ಇವನು ವಿರುದ್ಧ ಗೆದ್ದಿಲ್ಲ. ಇನ್ ನಮ್ಗೇನ್ ಪರಿಹಾರ ಕೊಡ್ತಾನೆ? ಹಾ, ನಮ್ಮ ಮೇಲೆ ಕೋಪನೂ ಮಾಡ್ಕೊಂಡಿರ್ತಾರೆ, ವಿದೇಶಕ್ಕೆ ಕೂಲಿ ಆಳಾಗ್ ಹೋಗ್ಲಿಲ್ಲ ಅಂತ. ಹಾ, ಹಾಗಾದ್ರೆ ದಾರಿ ಬಿರುಕು ಬಿಟ್ಟಿರ್ಬೋದು. ಹಾಗಂದ್ ಮಾತ್ರಕ್ಕೆ ದಾರಿನೇ ಮುಚ್ಚೋಗಿದೆ ಅಂತ ತಿಳ್ಕೊಬೇಡಿ. ಗುರಿನ ಮುಟ್ಟೋದಿಕ್ಕೆ ದಾರಿ ಬೇಕೇ ಬೇಕು. ನರೋತ್ತಮ ಜೋಶಿಯವರು ನಮ್ಗೆ ದಾರಿ ಇದ್ದಂಗೆ. ಭೀಮನ್ಗೆ ಬುದ್ಧಿ ಕಲ್ಸೋದಿಕ್ಕೆ ಅವರೊಬ್ಬರಿಂದನೇ ಸಾಧ್ಯ. ಅದೇ ನರೋತ್ತಮ ಜೋಶಿಯವರು ನಮ್ಗೆ ಮಾಲೀಕರು ಕೂಡ. ನಡೀರಿ ನೋಡೋಣ, ಅವ್ರು ಖಂಡಿತ ನಿಮ್ಗೆ ಒಂದು ದಾರಿ ತೋರಿಸ್ತಾರೆ. ಹೋಗೋಣ ಹಾಗಾದ್ರೆ. ನಡಿ. ಭೀಮಾ, ಏನ್ ಮಾಡ್ತಾ ಇದೀಯಾ? ಬಾಲಣ್ಣ ಬಂದಿದ್ರು ಇಲ್ಲಿಗೆ. ಅರ್ಥ ಮಾಡ್ಸಕ್ ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಕೋಪ ಮಾಡ್ಕೊಂಡು ಹೊರಟೋದ್ರು. ಈ ಬಾಲ ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದ್ದಾನೆ. ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವನ ವೈಯಕ್ತಿಕ ಕೋಪನ ಇಟ್ಕೊಂಡು ಸಾಮಾಜಿಕ ಅಪರಾಧಿ ಆಗ್ತಾ ಇದ್ದಾನೆ. ಸಾಮಾಜಿಕ ಅಪರಾಧಿ ಅಂದ್ರೆ? ಈ ರೀತಿ ರಸ್ತೆ ಮಧ್ಯೆ ಗ್ಲಾಸ್ನ ಒಡೆದು ಹಾಕೋದು ಒಳ್ಳೆ ಕೆಲಸನ? ಹೋಗೋರ್ಗೆ ಬರೋರ್ಗೆ ಎಷ್ಟು ಕಾಲಿಗೆ ಪೆಟ್ಟಾಗುತ್ತೆ. ಇದು ಸಾಮಾಜಿಕ ಅಪರಾಧ ಅಲ್ವಾ? ನೀನು ಈ ರೀತಿ ಕೆಲಸ ಮಾಡೋದ್ರಿಂದ, ಇಲ್ಲಿ ಒಡೆದಿರೋ ಗ್ಲಾಸ್ ಚೂರುಗಳನ್ನ ತೆಗೆಯೋದ್ರಿಂದ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಿನ್ನ ಕರ್ತವ್ಯ ನೀನು ಮಾಡಿದ್ಯಾ. ಆದ್ರೆ ಈ ಕೆಲಸದಿಂದ ಬಾಲ ಮಾಡಿರೋ ಅಪರಾಧ ಮುಚ್ಚೋಗಲ್ಲ. ಸಮಾಜ ಕಂಟಕರ ಏನ್ ಮತ್ತೇನ್ ಶುರು ಹಚ್ಕೊಂಡಿದ್ದೀರಾ ನೀವು? ನೀವು ರಸ್ತೆ ಮಧ್ಯೆ ನಿಂತು ಹೊಸ ಕ್ರಾಂತಿಕಾರಿ ಕಾರ್ಯದ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿರ್ಬೇಕು ಅಲ್ವಾ? ನರೋತ್ತಮ್ ಜೋಶಿ ಅವರೇ, ಹಾಗೆ ನೋಡಕ್ ಹೋದ್ರೆ ಭೀಮಾ ನಿಮಗೆ ಉಪಕಾರನೇ ಮಾಡ್ತಾ ಇದ್ದಾನೆ. ಉಪಕಾರ ಮಾಡೋದು ಯಾವ ಕ್ರಾಂತಿಕಾರಿ ಕೆಲ್ಸಕ್ಕೂ ಕಮ್ಮಿ ಇಲ್ಲ. ಏನಂದ ಅವನು? ಜೋಶಿ ಅವರೇ, ರಾಮ್ಜಿ ಹೇಳ್ತಿದ್ದಾರೆ ಭೀಮ್ರಾವ್ ನಿಮ್ಗೇನೋ ಉಪಕಾರ ಮಾಡಿದಾರಂತೆ. ತಲೆ ಕೆಟ್ಟಿದ್ಯಾ ರಾಮ್ಜಿ ನಿಂಗೆ? ನನಗ್ ಉಪಕಾರನ ಅದು ಈ ಭೀಮ್ರಾವಿಂದ? ಇಲ್ಲ, ಸ್ವಲ್ಪ ವಿಸ್ತಾರವಾಗಿ ಹೇಳು, ಅದೇನು ಉಪಕಾರ ಅಂತ. ಹಗ್ಲಗನ್ಸ್ ಕಾಣ್ಕೊಂಡು ಓಡಾಡೋ ಅಪ್ಪ ಮಗನಿಂದ ಏನು ಉಪಕಾರ ಇದೆ ಇವನಿಂದ ನನಗೆ? ಸರಿ, ಎಲ್ಲ ವಿಸ್ತಾರವಾಗಿ ಹೇಳ್ತೀನಿ. ನೀವು ಬರೋದಕ್ಕಿಂತ ಮುಂಚೆ ಈ ರಸ್ತೆಯಲ್ಲಿ ಗಾಜಿನ ಚೂರುಗಳು ಬಿದ್ದಿತ್ತು. ಆ ಚೂರುಗಳನ್ನ ಭೀಮಾ ತೆಗೆದಾಕ್ದ. ಅದು ಇವನ್ ಕರ್ತವ್ಯ. ಇವನು ಮಾಡಿರೋ ಕರ್ತವ್ಯದಿಂದ ಇಲ್ಲಿ ಹೋಗೋ ಬರೋ ಜನಗಳಿಗೆ ತೊಂದರೆ ಆಗೋದು ತಪ್ಪಿದೆ. ರಸ್ತೆಯಲ್ಲಿ ಓಡಾಡ್ತಾರಲ್ವಾ ಜನ, ಅವ್ರ ಹತ್ರ ಕೇಳು ನನ್ನ ಮಗನಿಗೆ ಧನ್ಯವಾದ ಹೇಳಿ ಅಂತ. ಆದ್ರೆ ನರೋತ್ತಮ್ ಜೋಶಿ ಜೀವನದಲ್ಲಿ ಯಾವತ್ತೂ ಕೂಡ ಧನ್ಯವಾದ ಹೇಳೋನಲ್ಲ, ತಿಳ್ಕೊ.
ಮಾಲೀಕ್ರೆ ಮಾಲೀಕ್ರೆ ಅಡ್ಬಿದ್ದೆ ಮಾಲೀಕ್ರೆ 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 ಹಿಂದೆ ಆಗಿರೋದ್ನೆಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡಿ ಮಾಲೀಕ್ರೆ. ನಾವೀಗ ನಿಮ್ಮನ್ನೇ ನೋಡೋಣ ಅಂತ ಹೊರಟಿದ್ವಿ. ನಮ್ಮ ಪುಣ್ಯ ನೀವೇ ಇಲ್ಲಿ ಸಿಕ್ಬಿಟ್ರಿ. ನಮ್ಮನ್ನ ನೋಡಕ್ ಬರ್ತಿದ್ಯಾ? ಅದು ನೀವು? ಇಲ್ಲ 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 ಇಲ್ಲ, ನನ್ನನ್ನು ನೋಡಕ್ ಬರ್ತಿರ್ಲಿಲ್ಲ ನೀವು. ನೀವಿಲ್ಲಿಗೆ ಬಂದಿದ್ದು ನಿಮ್ ಸಾವನ್ನ ನೋಡೋಕೆ. ಮೂರ್ಖರ! ಏನು ಏನಂದೆ ನೀನು? ವಿದೇಶಕ್ಕೆ ಹೋದ್ರೆ ಸತ್ತೋಗ್ತೀನಿ ಅಂತಲ್ವಾ? ಅಲ್ವಾ ನಂಜುಂಡ? ವಿದೇಶದಲ್ಲಿ ಸಾಯ್ತಿದ್ಯೋ ಇಲ್ವೋ? ಇನ್ನೊಂದು ಕ್ಷಣ ನಾನು ಮುಂದೆ ನಿಂತ್ರೆ ನಿನ್ನನ್ನ ಇಲ್ಲೇ ಹೂತಾಕ್ಬಿಡ್ತೀನಿ. ಹುಷಾರ್, ತೊಲ್ಗೋ. ಮಾಲೀಕ್ರೆ ಮಾಲೀಕ್ರೆ ಮಾಲೀಕ್ರೆ, ನಮ್ಮ ಮಾತು ಕೇಳಿ ಸ್ವಲ್ಪ. ಮಾಲೀಕ್ರೆ, ಈ ಸುರೇಶ ಮತ್ತು ರಮೇಶನ್ ಜೀವನದಲ್ಲಿ ಆ ಭೀಮ್ನಿಂದ ಬಹಳ ತೊಂದರೆ ಆಗ್ತಿದೆ ಮಾಲೀಕ್ರೆ. ಅದಕ್ಕೆ ಮಾಲೀಕ್ರೆ, ಅದಕ್ಕೆ ನಾನೇನ್ ಮಾಡ್ಲಿ? ಯಾರೀ ರಮೇಶ್ ಸುರೇಶ್? ನಾನೀಗ ಸಮಾಜ ಸೇವೆ ಬಿಟ್ಟಿದ್ದೀನಿ. ನಿಮ್ಮಲ್ಲಿ ಯಾರಿಗೂ ನಾನು ಸಹಾಯ ಮಾಡೋದಿಲ್ಲ. ನೆನ್ನೆವರೆಗೂ ನಾನೇ ಬಂದಿದ್ದೆ ನಿಮಗ್ ಸಹಾಯ ಮಾಡೋಣ ಅಂತ. ಆದ್ರೆ ನೀವೆಲ್ಲ ಏನ್ ಮಾಡಿದ್ರಿ? ನಂಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಆ ಭೀಮ್ರಾವ್ನ ಮುಂದೆ ಸೋಲ ತರ ಮಾಡಿದ್ರಿ, ದ್ರೋಹ ಮಾಡಿದ್ರಿ. ಆ ನಿಮ್ ಯೋಗ್ಯತೆ ತೋರಿಸ್ಬಿಟ್ರಲ್ಲ. ಹೊರಡಿಲಿಂದ ಇನ್ಮುಂದೆ ಯಾವತ್ತೂ ನಿಮ್ ಮುಖ ತೋರಿಸ್ಬೇಡಿ ನನಗೆ. ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಮಾತಾಡ್ತೀನಿ. ಮಾಲೀಕ್ರೆ ಅಂದ್ರೆ ಅಪ್ಪ, ಒಬ್ಬ ವ್ಯಕ್ತಿ ಕರ್ತವ್ಯ ಪಾಲನೆ ಮಾಡೋದ್ರಿಂದ ಎಷ್ಟೋ ಜನರ ಜೀವನ ಸುಗಮ ಆಗುತ್ತೆ ಅಲ್ವಾ? ಅಂದ್ರೆ ಈ ದೇಶದಲ್ಲಿರೋ ಪ್ರತಿಯೊಬ್ರು ತಮ್ಮ ತಮ್ಮ ಕರ್ತವ್ಯನ ಸರಿಯಾಗಿ ನಿರ್ವಹಿಸ್ಕೊಂಡು ಹೋದ್ರೆ ಇಡೀ ದೇಶ, ಸಮಾಜದ ವ್ಯವಸ್ಥೆನೇ ಸರಿ ಹೋಗುತ್ತೆ. ಖಂಡಿತವಾಗ್ಲೂ. ಒಂದು ವೇಳೆ ವ್ಯವಸ್ಥೆ ಸರಿ ಮಾಡೋ ಅವಕಾಶ ಸಿಕ್ಕಿದ್ರೆ ಕರ್ತವ್ಯ ಪಾಲನೆ ಮೇಲೆ ಸಾಕಷ್ಟು ಒತ್ತು ಕೊಡ್ತೀನಿ.